ಎಲ್ಲ ಪ್ರೀತಿಯ ಕೌಟಿಲ್ಯ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಈ ನಾವು ಕೌಟಿಲ್ಯ ಗಣಿತ ಅಕಾಡೆಮಿಯಿಂದ ನಾವು ವಿಶೇಷವಾದ ಒಂದು ಯಾವುದು ಕರ್ನಾಟಕ ಸರ್ಕಾರ ಹೇಗೆ ನಡೆಸುತ್ತದೆ ಕೌಟಿಲ್ಯ ಉದಾಹರಣೆಗೆ ಸರ್ವ ಶಿಕ್ಷಣ ಅಭಿಯಾನ ಕರ್ನಾಟಕ ಸರ್ಕಾರದ, ಹಾಗೆಯೇ ಕೂಡ ನಾವು ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಅವೈಲಬಿಲಿಟಿ ಆಗಬೇಕು ಅನ್ನೋ ಉದ್ದೇಶದಿಂದ, ಅಫೋರ್ಡೆಬಿಲಿಟಿ ಆಗಬೇಕು, ಕ್ವಾಲಿಟಿ ಎಜುಕೇಷನ್ ಅನ್ನೋ ಉದ್ದೇಶದಿಂದ ನಾವು ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನವನ್ನು ಶುರು ಮಾಡಿದ್ದೇವೆ. ಅದರಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾಗಿ ನಾವು ಕೌಟಿಲ್ಯ ವಿಜಯೀ ಭವ ಬ್ಯಾಚನ್ನು ಕ್ರಿಯೇಟ್ ಮಾಡಿದ್ದೀವಿ. ಎಲ್ಲ ಕರ್ನಾಟಕದ ಮಕ್ಕಳು ಕೂಡ ಈ ವಿಶೇಷವಾದಂತಹ ನಾವು ಏನೊಂದು ಮ್ಯಾರಥಾನ್ ಅಂತ ತಿಳ್ಕೊಳ್ಳಿ ಅದನ್ನು, ಅಥವಾ ಒಂದು ಅಭಿಯಾನ ಅಂತ ತಿಳ್ಕೊಳ್ಳಿ, ಅದನ್ನು ನಾವು ಎಸ್ಪೆಷಲಿ ಈ ಕರ್ನಾಟಕದ ಎಲ್ಲ ಮಕ್ಕಳಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಸಲುವಾಗಿ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನವನ್ನು ಚಾಲೂ ಮಾಡ್ತೀವಿ. ಈ ವಿಜಯೀ ಭವ ಕೌಟಿಲ್ಯ ವಿಜಯೀ ಭವ ಬ್ಯಾಚಿನಲ್ಲಿ ವಿಜ್ಞಾನದ ಪ್ರತಿಯೊಂದು ಚಾಪ್ಟರ್ಸ್ಗಳನ್ನು ಕಂಪ್ಲೀಟಾಗಿ ನಾವು ನಿಮಗೆ ಟೀಚ್ ಮಾಡಿ ಫ್ರೀ ರಿಸೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಮಕ್ಕಳು ಕೂಡ ಬಳಸ್ಕೊಳ್ಳಿ. ಈ ಸಲ ಒಳ್ಳೆಯ ಧಾರವಾಡ ಡಿಸ್ಟಿಕ್ಕಿಗೆ ಮತ್ತು ಅಲ್ಲದಲ್ಲದೆ ಉಳಿದ ಎಲ್ಲ ಕರ್ನಾಟಕದ ಜಿಲ್ಲೆಗಳು ಕೂಡ ಪ್ರತಿಯೊಂದು ಜಿಲ್ಲೆಗಳು ಕೂಡ ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜನ್ನು ತರಬೇಕೆಂದು ನಾವು ಈ ಅಭಿಯಾನವನ್ನು ಚಾಲೂ ಮಾಡಿದ್ವಿ. ಎಲ್ಲ ಮಕ್ಕಳಿಗೂ ಕೂಡ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಆಗಲಿ, ಎಲ್ಲ ಬಡ ಮಕ್ಕಳಾಗಿರಲಿ, ಎಲ್ಲ ಪ್ರತಿಯೊಂದು ವರ್ಗದ ಮಕ್ಕಳು ಕೂಡ ಇದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಹಾಗಾದರೆ ಇವತ್ತಿನ ಚಾಪ್ಟರ್ ವಿಜ್ಞಾನದ ಮೊದಲನೇ ಚಾಪ್ಟರ್ ಆದಂಥ ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್. ಒಂದನೇ ಇಕ್ವೇಷನ್ಸ್ ಯಾವುದು? ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಹಾಗಾದರೆ ರಾಸಾಯನಿಕ ಸಮೀಕರಣಗಳು ಈ ಚಾಪ್ಟರ್ ಹೆಸರು. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಚಾಪ್ಟರ್ನಲ್ಲಿ ನಾವು ಪ್ರಮುಖವಾಗಿ ಏನು ಕವರ್ ಮಾಡ್ತಿದ್ದೀವಿ ಅಂತಂದರೆ ಸಿಎಲ್. ಹಾಗಾದರೆ ವಾಟ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್? ಹಾಗಾದರೆ ರಾಸಾಯನಿಕ ಕ್ರಿಯೆ ಎಂದರೇನು? ಕೆಮಿಕಲ್ ರಿಯಾಕ್ಷನ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇಂಟು ನ್ಯೂ ಸಬ್ಸ್ಟೆನ್ಸಸ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್. ಹಾಗಾದರೆ ಒಂದು ಸಣ್ಣ ಎಕ್ಸಾಂಪಲ್ಸನ್ನು ಕೊಡ್ತಿದ್ದೀನಿ. ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ನೀವು ಮನೆಯಲ್ಲಿ ಕಾಫಿಯನ್ನು ಮಾಡ್ತೀರಿ. ಕಾಫಿಗೆ ಬೇಕಾದಂಥ ಕಾಫಿ ಅಥವಾ ಟೀ ಮಾಡಲಿಕ್ಕೆ ಬೇಕಾದಂಥ ಸಾಕಷ್ಟು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತೀರಿ. ಉದಾಹರಣೆಗೆ ಹಾಲಾಗಿರಬಹುದು, ಅದರ ಜೊತೆ ಕಾಫಿ ಮಾಡಲಿಕ್ಕೆ ಮತ್ತು ಕಾಫಿ ಪೌಡರ್ ಆಗಿರಬಹುದು, ಮತ್ತು ಅದಲ್ಲದೆ ಹೀಟನ್ನು ಸಪ್ಲೈ ಮಾಡೋದ್ರ ಮೂಲಕ ನೀವು ಪರ್ಫೆಕ್ಟ್ ಆದ ಬ್ಲೆಂಡ್ ಆದಂಥ ಕಾಫಿಯನ್ನು ಮಾಡ್ತೀರಿ. ಕೊನೆಯದೇ ಹೊಸ ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ, ಅದು ಕಾಫಿ ಆಗಿದೆ. ಹಾಗಾದರೆ ಹಾಗೇ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಕೆಮಿಕಲ್ ರಿಯಾಕ್ಷನ್ ಆಗೋದ್ರ ಮೂಲಕ ಅಲ್ಲಿ ಕಾಫಿ ಅಥವಾ ಟೀ ಸಿದ್ಧತೆ ಆಗ್ತದೆ. ಹಾಗೆ ಕೂಡ ಇನ್ನೊಂದು ಉದಾಹರಣೆ ತಗೊಳ್ಳಿ, ಹಾಲನ್ನು ತಗೊಳ್ಳಿ, ಅದಕ್ಕೆ ಹೆಪ್ಪ ಹಾಕಿದಾಗ ಆ ಹಾಲು ಏನಾಗ್ತದೆ? ಹಾಲಿದ್ದು ಮೊಸರಾಗ್ತದೆ. ಹಾಗಾದರೆ ಹಾಲಿದ್ದು ಮೊಸರಾಗುವಿಕೆ, ಈ ಪ್ರೊಸೆಸ್ ಏನಿದೆಯಲ್ಲ, ಹಾಲಿದ್ದು ಮೊಸರಾಗುವಿಕೆ ಏನಿದೆಯಲ್ಲ, ಇದು ಕೂಡ ಕೆಮಿಕಲ್ ರಿಯಾಕ್ಷನ್, ರಾಸಾಯನಿಕ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ಇವು ಸಾಕಷ್ಟು ಉದಾಹರಣೆಗಳಿವೆ. ಕೆಮಿಕಲ್ ರಿಯಾಕ್ಷನ್ಸ್ ಡೈಲಿ ಲೈಫಲ್ಲಿ ನೀವು ಕೂಡ ಬಳಸ್ತೀರಿ. ಇದಕ್ಕೆ ನಾವು ಇನ್ನೊಂದು ಸಲ ಈ ಡೆಫಿನೇಷನನ್ನು ಹೇಳ್ತೀನಿ. ಅ ಕೆಮಿಕಲ್ ರಿಯಾಕ್ಷನ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇಂಟು ನ್ಯೂ ಸಬ್ಸ್ಟೆನ್ಸಸ್. ಹಾಗಾದರೆ ಕೆಮಿಕಲ್ ರಾಸಾಯನಿಕ ಕ್ರಿಯೆ ಎಂದರೇನು? ಹಾಗಾದರೆ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಸೇರಿ ಏನಾಗುತ್ತೆ, ಇನ್ನೊಂದು ಹೊಸ ಉತ್ಪನ್ನವಾಗುವುದಕ್ಕೆ ನಾವು ಏನಂತ ಕರಿತೀವಿ? ಅದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ನಾವು ಉದಾಹರಣೆ ಟೀ ಮೇಕಿಂಗ್ ಇರ್ಬೋದು, ಕಾಫಿ ಮೇಕಿಂಗ್ ಇರ್ಬೋದು, ಸಾಂಬಾರು ಮಾಡುವುದು ಇರಬಹುದು, ಅಥವಾ ಅಲ್ಲದೆ ಮೊಸರು ರೆಡಿಯಾಗುವಿಕೆ, ಸಿದ್ಧವಾಗುವಿಕೆ, ಇವೆಲ್ಲವೂ ಕೂಡ ನಾವು ಡೈಲಿ ಜೀವನದಲ್ಲಿ ಬಳಸ್ತಕ್ಕಂಥ ಉದಾಹರಣೆಗಳಾಗಿವೆ. ವಿಜ್ಞಾನ ಯೂಸ್ ಇಲ್ಲ ಅಂತ ಹೇಳ್ತೀರಿ, ವಿಜ್ಞಾನವನ್ನು ಅತಿ ಹೆಚ್ಚು ಯೂಸ್ ಮಾಡ್ತೀವಿ. ನೋಡಿರಿ, ಕೆಮಿಸ್ಟ್ರಿ ಟಫ್ ಆಗ್ತದೆ ಅಂತೀರಿ, ಕೆಮಿಸ್ಟ್ರಿಗೆ ನಾನು ಉದಾಹರಣೆಗೆ ಹೊರಗಿನ ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳನ್ನು ಸಾಕಷ್ಟು ಕನೆಕ್ಟ್ ಮಾಡೋದ್ರ ಮೂಲಕ ನಿಮ್ಗೆ ಟೀಚ್ ಮಾಡ್ತೀನಿ. ಅಂದರೆ ಅದರ ನಿಜವಾದ ವಿಜ್ಞಾನದ ಸ್ವಾದ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಲಿ ಮಕ್ಕಳಿಗೆ. ಹಾಗಾದರೆ ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನೀವು ಯಾವ ಥರ ಗೊತ್ತಿಡಿತೀರಿ? ಒಂದು ಎಲ್ಲಾದರೂ ಕೆಮಿಕಲ್ ರಿಯಾಕ್ಷನ್ಸ್ ನಡೆದಿದೆ ಅಂತ ಅನ್ನೋದು ನಿಮ್ಗೆ ಯಾವ ಥರ ಗೊತ್ತಾಗೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಇಂಡಿಕೇಟರ್ಸ್ಗಳಿವೆ. ಅಂದಾಗ ನೀವು ಗೊತ್ತಾಗ್ಬೋದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಆಗಿದೆ ಅಂತ ಅರ್ಥ. ಒಂದು ಚೇಂಜ್ ಇನ್ ಸ್ಟೇಟ್ ಅಂತಂದರೆ ಏನು? ಮಾಧ್ಯಮದಿಂದ ಅದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇದ್ದು ಗ್ಯಾಸಿಯಸ್ ಆಗ್ಬೋದು. ಹಾಗಾದರೆ ಘನವಸ್ತು ಇದ್ದಿದ್ದು ಅನಿಲ ವಸ್ತು ಆಗಬಹುದು, ಅಥವಾ ಅನಿಲ ವಸ್ತು ಇದ್ದಿದ್ದು ಘನವಸ್ತು ಆಗ್ಬೋದು, ಅಥವಾ ಅನಿಲ ವಸ್ತು ಇದ್ದಿದ್ದು ಘನವಸ್ತು ಆಗಬಹುದು, ಇಲ್ಲಾಂದರೆ ಅನಿಲ ವಸ್ತು ಇದ್ದಿದ್ದು ಲಿಕ್ವಿಡ್ ಆಗಬಹುದು. ಈ ಥರ ಏನು ಮಾಡ್ತಿದೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಏನಾದರೂ ಬದಲಾವಣೆ ಕಂಡು ಬರ್ತಿದೆ. ಹಾಗಾಗಿ ಅವಾಗ ನಮಗೆ ಅರ್ಥ ಆಗ್ತದೆ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಅರ್ಥ. ಹಾಗಾದರೆ ನೆಕ್ಸ್ಟ್ ಚೇಂಜ್ ಇನ್ ಕಲರ್. ಏನಾದರೂ ಕೆಮಿಕಲ್ ರಿಯಾಕ್ಷನ್ಸ್ ಆದಾಗೆ ಅಲ್ಲಿ ಚೇಂಜ್ ಇನ್ ಕಲರ್ನಲ್ಲಿ ಏನಾದರೂ ಹೊಸ ಉತ್ಪನ್ನದಲ್ಲಿ ಏನಾದರೂ ಬದಲಾವಣೆ ಕಂಡುಕೊಂಡಾಗ ನಾವು ಏನಂತ ಅಂದ್ಕೊಬೋದು, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ತಿಳ್ಕೊಬೋದು. ಉದಾಹರಣೆಗೆ ಒಂದು ಮಳೆಯನ್ನು ತೊಗೊಳ್ತೀನಿ ನಾನು, ನೈಲನ್ನು. ಓಕೆ, ಒಂದು ನೇಲನ್ನು ತೊಗೊಂಡು ಅದನ್ನು ನೀವು ಹೊರಗಡೆ ಮಳೆ ಮತ್ತು ಗಾಳಿಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗ್ತದೆ, ಮಳೆ ಏನಾಗ್ತದೆ, ರೆಡ್ಡಿಶ್ ಬ್ರೌನ್ ಕಂದು ಬಣ್ಣದ ಏನಾಗ್ತದೆ, ಒಂದು ಜಂಗಿಡಿದೆ, ರಸ್ಟ್ ಆಗ್ತದೆ. ಅದು ಕೂಡ ಕೆಮಿಕಲ್ ರಿಯಾಕ್ಷನ್ಸ್ಗೆ ಅಂಡರ್ಗೋಸ್ ಆಗಿದೆ ಅಂತ ಅರ್ಥ. ಆದರೆ ಕಲರ್ ಬದಲಾವಣೆಯಲ್ಲಿ ಬರ್ತದೆ. ಉದಾಹರಣೆಗೆ ಅದೊಂದಾಯಿತು. ಎವಲ್ಯೂಷನ್ ಆಫ್ ಗ್ಯಾಸ್, ಯಾವುದಾದ್ರೂ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದರೆ ಗ್ಯಾಸ್ ಏನಾದರೂ ರಿಲೀಸ್ ಆಗುವ ಸಾಧ್ಯತೆಯೂ ಕೂಡ ಇದೆ.
ಹಾಗಾದರೆ ಒಂದು ಇಂಡಿಕೇಟರ್ ಅಷ್ಟು ಒಮ್ಮಕ್ಲಿನೂ ಕೂಡ ಆಗಬಹುದು. ಇಲ್ಲಿ ಕೊಟ್ಟಂಥ ಪಾಯಿಂಟ್ಸ್ಗಳು ಅದರಲ್ಲಿ ಯಾವುದಾದ್ರೂ ಒಂದು ಕೂಡ ಆಗಬಹುದು, ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಂತ ತಿಳ್ಕೊಬೋದು. ಚೇಂಜ್ ಇನ್ ಟೆಂಪರೇಚರ್ ಅಂದರೆ ಉಷ್ಣದಲ್ಲಿ ಬದಲಾವಣೆ, ಉಷ್ಣದಲ್ಲಿ ಏನಾದರೂ ಬದಲಾವಣೆ ಅಲ್ಲದೆ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಅಂದರೆ ಏನಾದರೂ ಒಂದು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡು ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿದಾಗ ಇಲ್ಲಿ ಈ ಟೆಸ್ಟ್ ಟ್ಯೂಬಿನ ಕೆಳಭಾಗದಲ್ಲಿ ಅಟ್ ದಿ ಬಾಟಮ್ ಆಫ್ ದಿ ಟೆಸ್ಟ್ ಟ್ಯೂಬ್ ಕೆಮಿಕಲ್ ರಿಯಾಕ್ಷನ್ಸ್ ಏನಾದರೂ ಆದಾಗ ಅದು ಒಂಥರ ಪ್ರೆಸಿಟೇಟ್ ಮೊಸರಿನ ಥರ ಏನಾದರೂ ಕರ್ಡ್ ಥರ ಏನಾದರೂ ಸೆಟಲ್ ಡೌನ್ ಆಗಿದ್ದರೆ ನಾವು ಏನಂತ ಕರಿತೀವಿ, ಅದಕ್ಕೆ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಇಂಡಿಕೇಟರ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಹಾಗಾದರೆ ಒಂದು ರಾಸಾಯನಿಕ ಕ್ರಿಯೆ ಆಗಿದೆ ಅಂದರೆ ಏನು ಸೂಚಿಸುತ್ತೆ, ಯಾವ ಸೂಚಕಗಳಿದಾವೆ ಅಂತಂತ ಗೊತ್ತಾದರೆ ಚೇಂಜ್ ಇನ್ ಸ್ಟೇಟ್ ಆಗ್ತದೆ, ಚೇಂಜ್ ಇನ್ ಕಲರ್ ಆಗ್ತದೆ, ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ, ಎವಲ್ಯೂಷನ್ ಆಫ್ ಗ್ಯಾಸಿನ ಉತ್ಪಾದನೆ ಆಗ್ತದೆ, ಚೇಂಜ್ ಇನ್ ಟೆಂಪರೇಚರ್ ಹಾಗಾದರೆ ಉಷ್ಣದಲ್ಲಿ ಬದಲಾವಣೆ ಮತ್ತು ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುವ ಸಾಧ್ಯತೆ ಇರ್ತೈತಿ. ಹಾಗಾದರೆ ಅದಲ್ಲದೆ ನೆಕ್ಸ್ಟ್ ಇದಕ್ಕೆ ಹೋಗೋಣ, ಕೆಮಿಕಲ್ ಇಕ್ವೇಷನ್ಸ್. ನಾವು ನೋಡಿ ಇಲ್ಲಿ ಕೆಮಿಸ್ಟ್ರಿಯಲ್ಲಿಯೂ ಕೂಡ ಏನು ಮಾಡ್ತೀವಿ, ಮ್ಯಾಥಮೆಟಿಕ್ಸ್ದ ಇಕ್ವೇಷನ್ಸ್ಗಳನ್ನು ಬಳಸುವುದರ ಮೂಲಕ ಅತ್ಯಂತ ಸಿಂಪಲ್ ಪ್ರೆಸೆಂಟೇಷನ್ ಮಾಡಿ ಮಕ್ಕಳಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲಿ ವಿಜ್ಞಾನದಲ್ಲಿ. ಹೀಗಾಗಿ ವಿಜ್ಞಾನ ನಿಮಗೆ ಟಫ್ ಅನಿಸ್ಬೋದು, ಬಟ್ ಅಗದಿ ಈಸಿನೂ ಕೂಡ ಇರ್ತದೆ. ರೀಪ್ರೆಸೆಂಟೇಷನ್ ಆಫ್ ರಿಯಾಕ್ಷನ್ ಯೂಸಿಂಗ್ ಸಿಂಬಲ್ಸ್ ಆ್ಯಂಡ್ ಫಾರ್ಮುಲೆ. ಇಲ್ಲಿ ನಾವು ಫಾರ್ಮುಲೆಗಳನ್ನು ಬಳಸ್ತೀವಿ, ಕೆಲವೊಂದಿಷ್ಟು ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಜನರಲ್ ಫಾರ್ಮ್ ರಿಯಾಕ್ಟೆಂಟ್ಸ್ಗಳು ಲೆಫ್ಟ್ ಸೈಡ್ ಬರೆದಿರ್ತೀವಿ, ಅದು ಉತ್ಪಾದನೆಯಾದಂಥ ಹೊಸ ಉತ್ಪನ್ನವೇನಿದೆಯಲ್ಲ ಬಲಗಡೆಗೆ ಬರೆದಿರ್ತೀವಿ. ನೆನಪಿಟ್ಕೊಳ್ಳಿ. ಹೆಂಗಂದರೆ ಒಂದು ಉದಾಹರಣೆಯನ್ನು ತೊಗೊಳ್ತೀನಿ. ಇಲ್ಲಿ ನೋಡಿ, Mg ಅಂದರೆ ಮ್ಯಾಗ್ನೀಷಿಯಮ್, Mg ಅಂದರೆ ಮ್ಯಾಗ್ನೀಷಿಯಮ್. ಆಕ್ಸಿಜನನ್ನು ತೊಗೊಳ್ತೀನಿ, ಹಾಗಾದರೆ ಆದಂಥ ಉತ್ಪನ್ನ ಯಾವುದ್ರಿ, ಮ್ಯಾಗ್ನೀಷಿಯಮ್ ಆಕ್ಸೈಡ್. ಹಾಗಾದರೆ Mg ಅನ್ನೋದು ಒಂದು ಕೂಡ ಮೆಟಲ್ ಆಗಿದೆ, ಆಕ್ಸಿಜನ್ನು ಕೂಡ ನಾನ್ ಮೆಟಲ್ ಆಗಿದೆ. Mgಯು ಲೋಹವು, ಆಕ್ಸಿಜನ್ನು ಅಲೋಹವಾಗಿದೆ. ಇದು ಮ್ಯಾಗ್ನೀಷಿಯಮ್ ಆಕ್ಸೈಡ್ ಫಾರ್ಮೇಷನನ್ನು ಮಾಡ್ತದೆ, ಲೋಹದ ಆಕ್ಸೈಡು ಉಂಟಾಗ್ತದೆ. ಇದು ಮೆಟಲ್ ಆಕ್ಸೈಡ್. ನೆನಪಿಟ್ಕೊಳ್ಳಿ. ಒಂದು ಸಿಂಪಲ್ ಇಕ್ವೇಷನ್ಸ್ಗಳ ಮುಖಾಂತರ ಇಲ್ಲಿ ಪ್ಲಸ್ ಹಾಕೋದ್ರ ಮೂಲಕ, ಇಲ್ಲಿ ಆರೋ ಮಾರ್ಕನ್ನು ತೋರಿಸೋದ್ರ ಮೂಲಕ ನಾವೇನು ಮಾಡಿದ್ದೀವಿ, ಒಂದು ಬಾಣದ ಗುರುತನ್ನು ತೋರಿಸೋದ್ರ ಮೂಲಕ ನಾವೇನು ಮಾಡಿದ್ದೀವಿ, ಈ ಇಕ್ವೇಷನ್ಸನ್ನು ಬರೆದಿದ್ದೀವಿ. ಇದು ಸಿಂಪಲ್ ಒಂದು ಕೆಮಿಕಲ್ ಇಕ್ವೇಷನ್ಸ್ಗೆ, ರಾಸಾಯನಿಕ ಸಮೀಕರಣಕ್ಕೆ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ ಬನ್ನಿ, ಈಗ ನಿಮಗೆ ಸಾಕಷ್ಟು ಸಲ ಎಕ್ಸಾಮಿನಲ್ಲಿ ಕೇಳ್ಬೋದು ರೀ, ಅವರು ಸಾಕಷ್ಟು ಸಲ ಎಕ್ಸಾಮಿನಲ್ಲಿ ಕೇಳ್ಬೋದು, ಯಾವುದು ರೀ ಸರ್, ಇಲ್ಲಿ ಬನ್ನಿ, ಯಾವುದು ಕೇಳ್ಬೋದು ಅಂದರೆ ಇಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ಸ್ ಸಾಕಷ್ಟು ಸಲ ಕೇಳಿದಾನೆ. ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ಸ್, ಹಾಂ ಬನ್ನಿ ಸಿಯರ್. ನೆಕ್ಸ್ಟ್ ಹೋಗೋಣ, ಇಲ್ಲಿ ಬನ್ನಿ, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್, ರಾಸಾಯನಿಕ ಕ್ರಿಯೆಗಳನ್ನು ಸಮದೂಗಿಸಿ. ಇದನ್ನು ಸಾಕಷ್ಟು ಸಲ ಎಕ್ಸಾಮಿಗೆ ಪ್ರಶ್ನೆಯನ್ನು ಕೇಳಿದ್ದಾನೆ. ರಾಸಾಯನಿಕ ಕ್ರಿಯೆಯನ್ನು ಸಮದೂಗಿಸಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬರ್ತಂಥ ಪಾಯಿಂಟು ಇದಾಗಿದೆ. ಹಾಗಾದರೆ ಏನು ರೀ ಸರ್, ಹೇಗೆ ರೀ ಸರ್ ಇದು? ಹಾಗಾದರೆ ಅಟಮ್ಸ್ ಈಕ್ವಲ್ ಆನ್ ಬೋತ್ ಸೈಡ್ಸ್. ಹಾಗಾದರೆ ಜಿಂಕನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ಉದಾಹರಣೆ ಕೊಡಬೇಕಂತಂದರೆ, ಹಾಗಾದರೆ H2SO4 ಅಂದರೆ ಸಲ್ಫೂರಿಕ್ ಆ್ಯಸಿಡ್, ಇದು ಒಂದು ಪ್ರಬಲವಾದ ಆ್ಯಸಿಡ್ ಆಗಿದೆ ಅಂತ, ಸ್ಟ್ರಾಂಗ್ ಆ್ಯಸಿಡ್ ಆಗಿದೆ. ಹಾಗಾದರೆ ಜಿಂಕ್ ಬಂದು ಇದಕ್ಕೆ ಕನೆಕ್ಟ್ ಆಗ್ತೈತೆ ರೀ ಸರಲ್ಲಿ, ಸಲ್ಫೇಟಿಗೆ ಕನೆಕ್ಟ್ ಆಗ್ತಿದೆ, ಜಿಂಕ್ ಸಲ್ಫೇಟ್ ಅಂತ ಕರಿತೀವಿ. ಹಾಗಾದರೆ ಇವ್ಲ್ಯೂಷನ್ ಆದಂಥ ಗ್ಯಾಸು, ಉತ್ಪಾದನೆಯಾದಂಥ ಗ್ಯಾಸ್ ಯಾವುದು, ಅನಿಲ ಯಾವುದಾಗಿದೆ ಅಂದರೆ ಹೈಡ್ರೋಜನ್ ಗ್ಯಾಸು ಉತ್ಪಾದನೆ ಆಗ್ತದೆ. ಬನ್ನಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳ್ತದೆ ಅಂದರೆ, ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಪ್ರೊಡಕ್ಟ್ಸ್, ಎರಡೂ ಕೂಡ ಈಕ್ವಲ್ ಆಗಿರ್ತಾವೆ ಅಂತ. ಹಾಗಾದರೆ ಇದು ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಕೂಡ ಹೇಳ್ಬೋದು. ತಿಳಿತಿಲ್ಲ? ಅಂದರೆ ಶಕ್ತಿಯನ್ನು ನಾವು ಸೃಷ್ಟಿಸಲಿಕ್ಕೂ ಆಗಲ್ಲ, ಅದನ್ನು ನಾಶಪಡಿಸಲಿಕ್ಕೂ ಆಗಲ್ಲ. ಅದು ಎಷ್ಟಿರ್ತದೆ ಭೂಮಿ ಮೇಲೆ ಅಷ್ಟೇ ಇರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೀ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಇಲ್ಲಿ ಯಾವ್ಯಾವ ಟೈಪ್ ಆಫ್ ಕೆಮಿಕಲ್ಸ್ ರಿಯಾಕ್ಷನ್ಸ್ಗಳು ಬರ್ತವೆ ಸಿಯರ್, ಯಾವ್ಯಾವ ಟೈಪ್ ಆಫ್ ಕೆಮಿಕಲ್ಸ್ ರಿಯಾಕ್ಷನ್ಸ್ಗಳು ಬರ್ತವೆ ಅನ್ನೋದಕ್ಕೆ ಉದಾಹರಣೆಗಳಿವೆ, ಹೇಳ್ತೀನಿ ನೋಡಿ. ಒಂದು ಕಾಂಬಿನೇಷನ್ ರಿಯಾಕ್ಷನ್, ಒಂದು ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ, ಕಾಂಬಿನೇಷನ್ ರಿಯಾಕ್ಷನ್ಗೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಯಾವ ರಿಯಾಕ್ಷನ್? ಸಂಯೋಗ ಕ್ರಿಯೆ ಅಂತ ಕರೆಯುತ್ತೇವೆ. ಹಾಗಾದರೆ ನೆಕ್ಸ್ಟ್ ಮತ್ತೊಂದು ಬರ್ತಕ್ಕಂಥ ರಿಯಾಕ್ಷನ್ ಯಾವುದಂದರೆ ಡಿಕಂಪೋಸಿಷನ್ ರಿಯಾಕ್ಷನ್. ಮತ್ತೊಂದು ಬರ್ತಕ್ಕಂಥ ರಿಯಾಕ್ಷನ್ ಯಾವಾಗಿದೆ? ಡಿಕಂಪೋಸಿಷನ್ ರಿಯಾಕ್ಷನ್. ಅದಾದ ನಂತರ ಮತ್ತೊಂದು, ಅದರಾದ ನಂತರ ಇನ್ನೊಂದು ಬರ್ತಕ್ಕಂಥ ಅದಕ್ಕೆ ಡಿಕಂಪೋಸಿಷನ್ ರಿಯಾಕ್ಷನ್ಗೆ ವಿಭಜನಾ ಕ್ರಿಯೆ ಅಂತ ಕರಿತೀವಿ. ವಿಭಜನಾ ಕ್ರಿಯೆ ಅಂತ ಕನ್ನಡದಲ್ಲಿ ಕರಿತೀವಿ. ಹಾಗಾದರೆ ಮತ್ತೊಂದು ಬರ್ತಕ್ಕಂಥ ಇನ್ನೊಂದು ರಿಯಾಕ್ಷನ್ ಯಾವುದಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಯಾವುದು? ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥ ಮತ್ತೊಂದು ರಿಯಾಕ್ಷನ್ ಯಾವುದಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕನ್ನಡದಲ್ಲಿ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ. ಇವು ಬಹಳ ಪ್ರಮುಖವಾದಂಥ ಪ್ರಶ್ನೆಗಳಾಗಿವೆ. ಬಹಳ ಅಂದರೆ ಬಹಳ ಪ್ರಮುಖವಾದಂಥ ಪ್ರಶ್ನೆಗಳಾಗಿವೆ. ಇವು ಕೇಳುವ ಸಾಧ್ಯತೆ ಅತಿ ಹೆಚ್ಚಿವೆ, ಗಮನ ಕೊಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ರೀ? ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ಇಲ್ಲಿ ನೋಡಿ, ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಎರಡೂ ಕೂಡಿ ಕಂಬೈಂಡ್ ಆದಂಥ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ಇನ್ನೊಂದು ಇದೆ, ಅದು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಂತ ಕೊಟ್ಟಿದ್ದಾನೆ. ಇವೆರಡೂ ಕೂಡ ಕಂಬೈಂಡ್ ಆದ ರಿಯಾಕ್ಷನ್ ಕರಿತೀವಿ ರೆಡಾಕ್ಸ್ ರಿಯಾಕ್ಷನ್ಸ್. ಅವನು ಒಟ್ಟಿಗೆ ಕೂಡ ಇಲ್ಲಿ ನಾನು ಕವರ್ ಮಾಡ್ತೀನಿ, ಅದನ್ನು ಕೂಡ ಗಮನ ಇಟ್ಕೊಳ್ಳಿ.
ಅದಾದ ನಂತರ ನಿಮ್ಮ ಕೊರೋಷನ್ ರಾನ್ಸಿಡಿಟಿ ಬಗ್ಗೆ ಕವರ್ ಮಾಡ್ತೀವಿ. ಅದಾದ ನಂತರ ಉಳಿಕಿದ್ದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್, ಇದರಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಅತಿ ಹೆಚ್ಚು ಪ್ರಶ್ನೆಗಳ ಸ್ಕೋರ್ ಮಾಡಲಿಕ್ಕೆ ನಿಮ್ಗೆ ಎಲ್ಲಿ ಸಹಾಯಕಾರಿ ಆಗ್ತದೆ ಅಂತ ಪ್ರೊಕೊಂಡು ಕೂಡ ಹೇಳ್ತೀನಿ. ಹಾಗಾದರೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ಗೆ ಬರೋಣ. ಮೊದಲನೇದಾಗಿ ಯಾವುದೇ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಒಳಗೆ ಸರ್, ಮೊದಲನೇದಾಗಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಒಳಗೆ ಬರೋದು ಅದ್ರಿ ಕಾಂಬಿನೇಷನ್ ರಿಯಾಕ್ಷನ್. ನಾವು ಇದಕ್ಕೆ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಯಾವ ಕ್ರಿಯೆ? ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಸಂಯೋಗ ಕ್ರಿಯೆ. ಬನ್ನಿ ಹಾಗಾದರೆ 2 or more ಸಬ್ಸ್ಟೆನ್ಸಸ್ ಕಂಬೈನ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಹೊಸ ಉತ್ಪನ್ನ ಶುರು ಆಗ್ತದೆ, ಒಂದೇ ಉತ್ಪನ್ನ ಶುರು ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೆ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದಾದ್ರೂ ಒಂದು ಕೆಮಿಕಲ್ ತೊಗೋತೀನಿ ಎ ಅಂತ, ಇನ್ನೊಂದು ಎರಡನೇದು ಕೆಮಿಕಲ್ ಬಿ ಅಂತ ತೊಗೋತೀನಿ. ಅವೆರಡೂ ಕೂಡಿ ಕಂಬೈಂಡ್ ಆಗಿ ಹೊಸ ಉತ್ಪನ್ನ ಆದಂಥ ಪ್ರಾಡಕ್ಟ್ಗೆ ಎ ಬಿ ಅಂತ ತೊಗೋತೀನಿ. ಇದನ್ನು ಜಸ್ಟ್ ಜನರಲ್ ಫಾರ್ಮುಲಾಗೆ ರೀಪ್ರೆಸೆಂಟ್ ಮಾಡಿದ್ದೀವಿ. ಇದನ್ನೆಲ್ಲ ನೆನಪಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮ್ಗೆ ಖಂಡಿತ ಗೊತ್ತುತ್ತೆ. ಕ್ಯಾಲ್ಸಿಯಂ ಆಕ್ಸೈಡನ್ನು ತೊಗೊಂಡಿದ್ದೀನಿ. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತಂದರೆ ಈ ಸುಣ್ಣ ಇದೆಯಲ್ಲ, ಸ್ಲೇಕೆಡ್ ಲೈಮ್ ಅಂತ ಕರಿತೀವಿ. ಓಕೆ, ಸ್ಲೇಕೆಡ್ ಲೈಮ್ ಆಯಿತು, ಜಸ್ಟ್ ಡ್ರೈ ಪೌಡರ್ ಫಾರ್ಮ್ದಲ್ಲಿ ಇರತಕ್ಕಂಥ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನಾನು ಏನು ಮಾಡ್ತೀನಿ? ನೀರನ್ನು ಹಾಕ್ತೀನಿ. ನೀವು ಸುಣ್ಣ ನೋಡಿದಿರಿ ಕಾಣಿಸುತ್ತೆ. ಸಣ್ಣವರಿದ್ದಾಗ ಹಳ್ಳಿಗಳಿಗೆ ವೈಟ್ ವಾಷಿಂಗ್ ಮನಿ ಮಾಡಲಿಕ್ಕೆ, ಮನೆಗೆಲ್ಲ ಬಣ್ಣ ಬಳಿಲಿಕ್ಕೆ ಯೂಸ್ ಮಾಡ್ತಿದ್ರಲ್ಲ, ಅದು ಕ್ಯಾಲ್ಸಿಯಂ ಆಕ್ಸೈಡ್. ಅದು ಡ್ರೈ ಫಾರ್ಮ್ ಮಾಡಿದ್ದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ. ಅದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡಿದಾಗ ಅದೇನಾಗುತ್ತೆ ರೀ ಸರ್? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, OH ಅನ್ನು ಹೈಡ್ರಾಕ್ಸೈಡ್ ಅಂತ ಓದಬೇಕು. OH ಅನ್ನು ಏನು ಮಾಡಬೇಕು? ಹೈಡ್ರಾಕ್ಸೈಡ್ ಅಂತ ಓದಬೇಕು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಫಾರ್ಮೇಷನ್ ಆಗ್ತೈತೆ ರೀ. ಹಾಗಾದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಫಾರ್ಮೇಷನ್ ಆಗ್ತದೆ. ಅದಕ್ಕೆ ನಾವು ಸ್ಲೇಕ್ಡ್ ಲೈಮ್ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಸ್ಲೇಕ್ಡ್ ಲೈಮ್ ಅಂತಂದ್ರೆ ಏನು ರೀ? ಅರಳಿದ ಸುಣ್ಣ ಅಂತ ಕರಿತೀವಿ. ಕನ್ನಡದಲ್ಲಿ ಅರಳಿದ ಸುಣ್ಣ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಡಿಕಂಪೋಸಿಷನ್ ರಿಯಾಕ್ಷನ್. ಡಿಕಂಪೋಸಿಷನ್ ಅಂದರೆ ವಿಭಜನೆ. ಅಂದರೆ ಒಂದು ಪ್ರಾಡಕ್ಟ್ ಇದ್ದಿದ್ದೇನಾಗುತ್ತೆ, 2 ಭಾಗಗಳಾಗಿ ಸ್ಪ್ಲಿಟ್ ಆಗ್ತದೆ. ಸಿಂಪ್ಲರ್ ಸಬ್ಸ್ಟೆನ್ಸ್. ಅ ಸಿಂಗಲ್ ಕಂಪೌಂಡ್ ಬ್ರೇಕ್ಸ್ ಇಂಟು 2 or more ಸಿಂಪ್ಲರ್ ಸಬ್ಸ್ಟೆನ್ಸಸ್. ಅದಕ್ಕೆ ನಾವೇನು ಕರಿತೀವಿ? ಡಿಕಂಪೋಸಿಷನ್. ಅಂದರೆ ವಿಭಜನೆಗೊಳ್ತೈತೆ, ಡಿವೈಡ್ ಆಗ್ತದೆ. ಒಂದು ಎ ಬಿ ಇರ್ತಕ್ಕಂಥ ಪ್ರಾಡಕ್ಟ್ ಡಿವೈಡ್ ಆಗಿ ಎ ಮತ್ತು ಬಿ ಜನರಲ್ ಫಾರ್ಮ್ಸ್ ಆಗಿ ರೀಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನು ನೆನಪಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಕ್ಸಾಂಪಲ್ಸ್ ಇದಾವಲ್ಲ, ನಿಮ್ಗೆ ಏನಾದರೂ ಕೇಳಿದರೆ ಎಕ್ಸಾಮ್ನಲ್ಲಿ ವಾಟ್ ಇಸ್ ಎ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕೇಳ್ಬೋದು. ಕೇಳಿ ಅದರ ಡೆಫಿನಿಷನನ್ನು ಬರೀರಿ, ಇದು ವ್ಯಾಖ್ಯಾನ ಬರೀರಿ. ಅದಾದ ನಂತರ ಅದು ಒಂದು ಉದಾಹರಣೆಯನ್ನು ಬರೆಯೋದ್ರ ಮೂಲಕ ನೀವು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ಬೋದು. ತಿಳಿತಿಲ್ಲ? ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೆಕ್ಸ್ಟ್ ಬನ್ನಿ, ಏನು ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ವಿಭಜನೆ ಆಗ್ತದೆ. ಇಲ್ಲಿ ಒಂದು ಉತ್ಪನ್ನ ಏನಿದೆಯಲ್ಲ, ವಿಭಜನೆ, ಡಿವೈಡ್ ಆಗಿ 2 ಹೊಸ ಉತ್ಪನ್ನ, 2 ಅಥವಾ 2ಕ್ಕಿಂತ ಹೆಚ್ಚು ಹೊಸ ಉತ್ಪನ್ನಗಳು ಸೃಷ್ಟಿಯಾಗ್ತವೆ. ಅದಕ್ಕೆ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಬನ್ನಿ, ಇದರೊಳಗೆ ಟೈಪ್ಸ್ ಬರ್ತದೆ. ಒಂದು ಹೀಟ್ ಡಿಕಂಪೋಸಿಷನ್, ಥರ್ಮಲ್ ಡಿಕಂಪೋಸಿಷನ್. ಥರ್ಮಲ್ ಅಂದರೆ ಹೀಟ್, ಉಷ್ಣ. ನೆನಪಿಟ್ಕೊಳ್ಳಿ, ಥರ್ಮಲ್ ಅಂದರೆ ಹೀಟು ಅಥವಾ ಉಷ್ಣ. ನೆಕ್ಸ್ಟ್ ಎಲೆಕ್ಟ್ರಿಕ್ ಡಿಕಂಪೋಸಿಷನ್ ಮತ್ತು ಲೈಟ್ ಡಿಕಂಪೋಸಿಷನ್. ಹಾಗಾದರೆ ಇವೆರಡು ಒಂದು ವಸ್ತುವನ್ನು ನಾವು ಸ್ಪ್ಲಿಟ್ ಮಾಡಿ 2 ಉತ್ಪನ್ನಗಳನ್ನು ಉತ್ಪಾದನೆ ಮಾಡಬೇಕಂದ್ರೆ ಟು ಪ್ರೊಡ್ಯೂಸ್ 2 ಸಬ್ಸ್ಟೆನ್ಸಸ್ ಫ್ರಮ್ ಅ ಸಿಂಗಲ್ ಕಂಪೌಂಡ್. ಆವಾಗ ಏನು ಮಾಡ್ತೀವಿ? ನಾವು ಹೀಟ್ ಆದರೂ ಸಪ್ಲೈ ಮಾಡ್ಬೋದು, ಅದು ಸ್ಪ್ಲಿಟ್ಟಾಗಿ ಡಿವೈಡ್ ಆಗಲಿಕ್ಕೆ. ಇಲ್ಲಾಂದರೆ ಎಲೆಕ್ಟ್ರಿಕ್ ಕರೆಂಟೇ ಆದರೂ ಪಾಸ್ ಮಾಡಬಹುದು, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಅಥವಾ ಲೈಟ್, ಬೆಳಕನ್ನು ಕೂಡ ಪಾಸ್ ಮಾಡೋದ್ರ ಮೂಲಕ ನಾವು ಏನು ಮಾಡ್ಬೋದು? ಸಪ್ರೇಟ್ ಮಾಡ್ಬೋದಾಗಿದೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆ. ಇಲ್ಲಿ 3 ಟೈಪ್ಸ್ ಬರ್ತದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ಬರ್ತಿದೆ ನೋಡಿ, CaCO3. ಸಿ ಇದ್ದರೆ ಓದೋದನ್ನು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಸಿ ಇದ್ದರೆ ಕಾರ್ಬನ್, CO ಇದ್ದರೆ ಕಾರ್ಬನ್ ಮೊನಾಕ್ಸೈಡ್, CO2 ಇದ್ದರೆ ಕಾರ್ಬನ್ ಡೈಆಕ್ಸೈಡ್, CO3 ಇದ್ದರೆ ಕಾರ್ಬೋನೇಟ್ ಅಂತ ಓದಬೇಕು. ಆದರೆ ಮತ್ತೆ ಬನ್ನಿ, ಎಸ್ ಅಂದರೆ ಸಲ್ಫರ್, SO ಅಂದರೆ ಸಲ್ಫರ್ ಮೊನಾಕ್ಸೈಡ್, SO2 ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಸಲ್ಫರ್ ಡೈಆಕ್ಸೈಡ್, SO4 ಅಂದರೆ ಸಲ್ಫೇಟ್, ನಾಟ್ ಸಲ್ಫೇಟ್, ಇಟ್ಸ್ ಅ ಸಲ್ಫೇಟ್. ಬಟ್ ಇಟ್ ಸಿಯರ್. ನೆಕ್ಸ್ಟ್ ಬನ್ನಿ, ಇನ್ನೊಂದು ಬನ್ನಿ, N ಅಂದರೆ ನೈಟ್ರೋಜನ್, NO ಅಂದರೆ ನೈಟ್ರೋಜನ್ ಮೊನಾಕ್ಸೈಡ್, NO2 ಅಂತಂದರೆ ನೈಟ್ರೋಜನ್ ಡೈಆಕ್ಸೈಡ್, NO3 ಅಂದರೆ ನೈಟ್ರೇಟ್. ಕಾರ್ಬೋನೇಟ್, ಸಲ್ಫೇಟ್, ನೈಟ್ರೇಟ್. ನೆನ್ಪಿಟ್ಟುಕೊಳ್ಳಿ, ಈ ಥರ ಓದೋದು ಇದು ಕೂಡ ಭಾಳ ಪ್ರಮುಖ. ಯಾವುದೇ ನೀವು ಕೆಮಿಸ್ಟ್ರಿ ಟಫ್ ಆಗ್ತದೆ ಅಂತೀರಿ, ಹಾಗೇನಿಲ್ಲ. ಅದರೊಳಗೆ ಇರತಕ್ಕಂಥ ಓದೋದು ಈ ಥರ ಆಗಿದೆ. ಇದು ಗೊತ್ತಿದ್ರೂ ಒಂದು ಸಲ ಗೊತ್ತಾಗ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ಕ್ಯಾಲ್ಸಿಯಂ ಇದೆಯಲ್ಲ, ಒಂದು ಆಕ್ಸಿಜನ್ ಜೊತೆಗೆ ಕಂಬೈಂಡ್ ಆಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಆಗ್ತದೆ. ಒಂದು ಆಕ್ಸಿಜನ್ ಹೋದರೆ 2 ಆಕ್ಸಿಜನ್ಸ್, ಕಾರ್ಬನ್ ಆಕ್ಸಿಜನ್ಸ್ ಉಳಿತವೆ. ಉಳಿದಿದ್ದು ಬಂದಿದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಹೀಟನ್ನು ಸಪ್ಲೈ ಮಾಡಿದ್ವಿ ನಾವು. ಇಲ್ಲಿ ಇದಕ್ಕೆ ನಾವು ಹೀಟ್ ಡಿಕಂಪೋಸಿಷನ್ ಅಥವಾ ಥರ್ಮಲ್ ಡಿಕಂಪೋಸಿಷನ್ ಅಂತ ಕೂಡ ಕರಿಬೋದು, ಯಾಕಂದರೆ ಹೀಟನ್ನು ಸಪ್ಲೈ ಆಗಿದೆ. ಓಕೆ, ಡನ್. ನೆಕ್ಸ್ಟ್ ರೀ ಸರ್, ಇಲ್ಲಿ ಬನ್ನಿ, AgCl ಅಂದರೆ Ag ಅಂದರೆ ಸಿಲ್ವರ್, Ag ಅಂದರೆ ಅರ್ಜೆಂಟಿನಮ್ ಸಿಲ್ವರ್ ಅಂತ ಕರಿತೀವಿ. Cl ಅಂದರೆ ಕ್ಲೋರಿನ್. ನೆನಪಿಟ್ಕೊಳ್ಳಿ, Cl ಅಂದರೆ ಕ್ಲೋರಿನ್. ಆದರೆ AgCl ಅಂತ ಕರಿತೀವಿ. ಈಗ ಬನ್ನಿ, ಇಲ್ಲಿ AgCl ಅಂದರೆ ಸಿಲ್ವರ್ ಕ್ಲೋರೈಡ್ ಅಂತ ಓದಬೇಕು. ಹಾಗಾದರೆ ಇದು ಡಿವೈಡ್ ಆಗಿ 2 ಹೊಸ ಉತ್ಪನ್ನಗಳಾಗುತ್ತೆ, ಒಂದು ಸಿಲ್ವರ್, ಒಂದು ಕ್ಲೋರಿನ್ ಗ್ಯಾಸ್. ಯಾವುದ್ರ ಮುಖಾಂತರ ನಾವು ಇದನ್ನು ಸ್ಪ್ಲಿಟ್ ಮಾಡಿದ್ದೀವಿ ಅಂದರೆ ಲೈಟನ್ನು, ಬೆಳಕನ್ನು ಬಳಸ್ಕೊಂಡಿದ್ದೀವಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಬನ್ನಿ,
ನೆಕ್ಸ್ಟ್ ಬನ್ನಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೆಕ್ಸ್ಟ್ ಬನ್ನಿ ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾರೆ ಸರ್, ಒಬ್ಬರು ಇನ್ನೊಬ್ಬರನ್ನ ಡಿಸ್ಪ್ಲೇಸ್ ಮಾಡೋದು. ಹಾಗಾದರೆ ಅಲ್ಟರ್ನೇಟಿವ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋದು. ಆದರೆ ಆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಯಾರು ಮಾಡ್ತಾರೆ ರೀ, ಆ ಮೋರ್ ರಿಯಾಕ್ಟಿವ್ ಎಲಿಮೆಂಟನ್ನು ಯಾರು ಡಿಸ್ಪ್ಲೇಸ್ ಮಾಡ್ತಾರೆ, ಲೆಸ್ ರಿಯಾಕ್ಟಿವ್ ಇರತಕ್ಕಂಥ ಎಲಿಮೆಂಟನ್ನು ಇನ್ನೊಬ್ಬರು ಡಿಸ್ಪ್ಲೇಸ್ ಮಾಡ್ತಾರೆ, ಸ್ಥಾನ ಪಲ್ಲಟಗೊಳಿಸೋದು. ಒಂದು ವಸ್ತು ಇನ್ನೊಂದು ವಸ್ತುವನ್ನು ಸ್ಥಾನ ಪಲ್ಲಟಗೊಳಿಸೋದಕ್ಕೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇದನ್ನು ನೆನಪಿಟ್ಕೊಳ್ಳಿ. ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ ಸರ್, ಎ ಬಿ, ಇಲ್ಲಿ ಇಬ್ಬರು ಜೋಡಿ ಇದ್ದಾರೆ, ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಉದಾಹರಣೆಗೆ ತಿಳ್ಕೊಳ್ಳಿ, ಈ ಎ ಬಿ ಏನು ಮಾಡ್ತಾನೆ, ಸಿ ಜೊತೆಗೆ ಬಂದು ಕನೆಕ್ಟ್ ಆಗ್ತಾನೆ, ಬಿ ಏನಕ್ಕಾನೆ ಸಪ್ರೇಟ್ ಆಗ್ಬಿಡ್ತಾನೆ. ಐಡಿಯಾ ಬಂದಿಲ್ಲ. ಈ ಡೈಲಿ ಲೈಫ್ ಒಳಗೆ ನಿಮ್ಮ ಫ್ರೆಂಡ್ಶಿಪ್ ಒಳಗೆ ಆಗ್ಬೋದು, ಕೆಲವೊಂದು ಸಲ ಕಚ್ಚಾಡ್ತೀರಿ ಮತ್ತು ಕೂಡ್ತೀರಿ, ಹಾಗೆ ಅವರು ಫ್ರೆಂಡ್ಶಿಪ್ಗಳ ಇಕ್ವೇಷನ್ಸ್ ಬ್ಯಾಲೆನ್ಸ್ ಆಗ್ತೈತಿ, ಅನ್ಬ್ಯಾಲೆನ್ಸ್ ಆಗ್ತಿರ್ತೈತಿ, ನೋಡಿದಿರಿ ಕಾಣಿಸುತ್ತೆ ಅಂತ ಉದಾಹರಣೆಗಳನ್ನು ಸಾಕಷ್ಟು. ಉದಾಹರಣೆಗೆ ಜಿಂಕೇನು ಒಂದು ಮೆಟಲ್, ಇವರು ಬಂದು ಯಾರಿಗೆ ಕನೆಕ್ಟ್ ಹಾಕಾರೆ, ಸಲ್ಫೇಟಿಗೆ ಕನೆಕ್ಟ್ ಹಾಕಾರೆ. ಜಿಂಕ್ ಸಲ್ಫೇಟ್ ಫಾರ್ಮೇಷನ್ ಆಕೈತಿ, ಕಾಪರ್ ಒಬ್ಬನೇ ಹಾಕಾನೆ. ಹಾಗಾದರೆ ನಡೀಬೋದು ಮನೆಗೆ, ತಿಳಿತಲ್ಲ. ನೆಕ್ಸ್ಟ್ ಬನ್ನಿ ಕಾಪರ್ ಪ್ಲೇಟಿಂಗ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ಗಳನ್ನು ನಾವೆಲ್ಲಿ ಕಾಪರ್ ಪ್ಲೇಟಿಂಗ್ ಆಗಿರಲಿ ಮತ್ತು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ಗಳನ್ನು, ಲೋಹಗಳನ್ನು ಪಡೆಯುವುದರಲ್ಲಿ ಆಗಿರಲಿ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಉದಾಹರಣೆಗೆ ನೆಕ್ಸ್ಟ್ ಬನ್ನಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾವುದ್ರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ರಿಯಾಕ್ಟನ್ಸ್. ಎರಡು ವಸ್ತುಗಳಿರ್ತವೆ, ಅವುಗಳ ಮಧ್ಯೆ ಏನಾಗ್ತದೆ, ಎಕ್ಸ್ಚೇಂಜ್ ಆಗ್ತದೆ ಅಯಾನ್ಸ್. ಇಲ್ಲಿ ಉದಾಹರಣೆಗಳು ಇಬ್ಬರು ಬೆಸ್ಟ್ ಫ್ರೆಂಡ್ ಇದ್ದಾರೆ. ಇದನ್ನು ಸೋಡಿಯಂ ಸಲ್ಫೇಟ್, SO4 ಅಂದ್ರೆ ಆಗಲೇ ಹೇಳಿದೆ ನಾನು, ಸಲ್ಫೇಟ್ ಅಂತ ಓದಬೇಕಂತ. ಸೋಡಿಯಂ ಸಲ್ಫೇಟ್. ಇಲ್ಲಿ ಏನಿದೆಯಲ್ಲ BA ಅಂದರೆ ಬೇರಿಯಂ ಕ್ಲೋರೈಡನ್ನು ಬಳಸ್ಕೊಳ್ತದೆ. ಹಾಗಾದರೆ ಇಲ್ಲಿ ಯಾರ್ಯಾರು ಕನೆಕ್ಟ್ ಆಗ್ತದೆ ಇಲ್ಲಿ ನೆನಪಿಟ್ಕೊಳ್ಳಿ, ಚೆನ್ನಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇದನ್ನು ಪ್ಲಸ್ ಅಂತ ತೊಗೊಳ್ಳಿ, ಇದನ್ನು ಮೈನಸ್ ತೊಗೊಳ್ಳಿ, ಇದು ಪ್ಲಸ್ ಅಂತ ತೊಗೊಳ್ಳಿ, ಇದು ಮೈನಸ್ ಅಂತ ತೊಗೊಳ್ಳಿ. ಇಲ್ಲಿ ಏನಾಗ್ತದೆ, ಪ್ಲಸ್ ಒಂದು ಮೈನಸ್ಗೆ ಕನೆಕ್ಟ್ ಆಗ್ತದೆ, ಆದರೆ ಬೇರಿಯಂ ಸಲ್ಫೇಟ್ ಇಲ್ಲಿ ಬಂದಂಥ ಪ್ರಾಡಕ್ಟ್ ಬೇರಿಯಂ ಸಲ್ಫೇಟ್. ಇಲ್ಲಿ ಸೋಡಿಯಂ ಕ್ಲೋರೈಡ್ ಪ್ಲಸ್ ಒಂದು ಮೈನಸ್ ಕನೆಕ್ಟ್ ಆಗ್ತದೆ, ಸೋಡಿಯಂ ಕ್ಲೋರೈಡ್. ಆಮೇಲೆ ಬ್ಯಾಲೆನ್ಸ್ ಮಾಡಿ ಈಕ್ವೇಷನ್ ಮುಗಿದೋಯ್ತು. ಬ್ಯಾಲೆನ್ಸ್ ಮಾಡಿಬಿಟ್ರೆ ಮುಗಿದೋಯ್ತು. ನೋಡಿ ಬ್ಯಾಲೆನ್ಸ್ ಇದೆ ಇಲ್ಲಿ ಈಕ್ವೇಷನ್ಸ್ ಒಂದ್ಸಲ. ಆದರೆ ಇಲ್ಲಿ 2 ಸೋಡಿಯಂ ಇದೆ, ಇಲ್ಲಿ ಕೂಡ 2 ಸೋಡಿಯಂ ಇದೆ. ಇದು ಒಂದು ಸಲ್ಫೇಟ್ ಪೂರ್ತಿ ಸೆಟ್, ಸಲ್ಫರ್ ಬೇರೆ ಆಕ್ಸಿಜನ್ ಬೇರೆ ಹಂಗೆ ಓದಬಾರ್ದು. ಒಂದು ಸಲ್ಫೇಟ್ ಇದೆ, SO4 ಅಂದರೆ ಸಲ್ಫೇಟ್ ಒಂದು ಪೂರ್ತಿ ಸೆಟ್ಟೇ ಇದು. ಅದರ ನೆನಪಿಟ್ಕೊಳ್ಳಿ. ಇದು ಬೇರಿಯಮ್, ಇಲ್ಲಿ ಒಂದು ಬೇರಿಯಂ, ಇಲ್ಲಿ ಒಂದು ಸಲ್ಫೇಟ್, ಇಲ್ಲಿ 2 ಕ್ಲೋರೈಡ್, ಇದು ಕ್ಲೋರಿನ್, ಈ 2 ಇದಕ್ಕೂ ಸಂಬಂಧಿತ, ಆದ್ದರಿಂದ ಇದು ಕೂಡ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಿಯರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಬೇರಿಯಂ ಸಲ್ಫೇಟ್. ಇಲ್ಲಿ ಉದಾಹರಣೆಗೆ ನೋಡಿ, ಇಲ್ಲಿ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಪ್ರೆಸಿಪಿಟ್ ಉಳಿತಿದೆ, ವೈಟ್ ಕಲರ್ ಏನಾಗ್ತದೆ, ಒಂದು ಮೊಸರಿನ ಟೈಪ್ ಏನು ಉಳಿತಿದೆ, ಅದು ಬೇರಿಯಂ ಸಲ್ಫೇಟ್ ಫಾರ್ಮೇಷನ್ ಆಗ್ತದೆ, ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಬನ್ನಿ ರೆಡಾಕ್ಸ್ ರಿಯಾಕ್ಷನ್ಸ್. ಇಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್. ಆಕ್ಸಿಡೇಷನ್ ಅಂದರೆ ಉತ್ಕರ್ಷಣ, ರಿಡಕ್ಷನ್ ಅಂದರೆ ಅಪಕರ್ಷಣ ಕ್ರಿಯೆ. ಸಕಸಲ ಕೇಳಿದ ಎಕ್ಸಾಮ್ಸ್ಗೆ ಸಕಸಲ ರಿಪೀಟ್ ಆಗಿದೆ. ಇದನ್ನು ಒಟ್ಟಿಗೆ ಕೂಡ ಇಲ್ಲಿ ಕಂಬೈನ್ ಕೊಟ್ಟಿದ್ದಾನೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಾನು ರಿಡಕ್ಷನ್ ಸಪ್ರೇಟ್ ಹೇಳ್ತೀನಿ, ಆಕ್ಸಿಡೇಷನ್ ಸಪ್ರೇಟ್ ಹೇಳ್ತೀನಿ. ರಿಯಾಕ್ಷನ್ ಇನ್ವಾಲ್ವಿಂಗ್ ರಿಡಕ್ಷನ್ ಪ್ಲಸ್ ಆಕ್ಸಿಡೇಷನ್ ಸೈಮಲ್ಟೇನಿಯಸ್ಲಿ ಎಟ್ ಎ ಟೈಮ್, ಒಟ್ಟಿಗೆ ಏನಾದರೂ ಎರಡೂ ರಿಯಾಕ್ಷನ್ಸ್ಗಳು, ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಒಟ್ಟಿಗೆ ಆದರೆ ನಾವೇನಂತ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅದನ್ನು ಬಿಡಿಸಿ ಓದಿದಾಗ ಅದು ಶಾರ್ಟ್ ಫಾರ್ಮು, ಅದನ್ನು ಬಿಡಿಸಿ ಓದಿದಾಗ ರೆಡಾಕ್ಸ್ ರಿಯಾಕ್ಷನ್ ಅಂದರೆ ರಿಡಕ್ಷನ್ ಪ್ಲಸ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಹ್ಯಾಪ್ನಿಂಗ್ ಸೈಮಲ್ಟೇನಿಯಸ್ಲಿ ಟುಗೆದರ್. ತಿಳಿಸ್ಕೊಳ್ಬಿಟ್ಟು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಕೇಳ್ಬೋದು ಸಕಸಲ ಎಕ್ಸಾಮ್, ಇದು ಕೂಡ ರಿಪೀಟ್ ಆಗಿದೆ. ಆಕ್ಸಿಡೇಷನ್ ರಿಯಾಕ್ಷನ್ ಭಾಳ ಹಾಟ್ ಟಾಪಿಕ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ಗೆ, ಇದ್ರ ಮೇಲೆ ಕೂಡ ನಿಮಗೆ ಬಹಳ ಗಮನ ಇರಲಿ. ಆಕ್ಸಿಡೇಷನ್ ಅಂತಂದ್ರೆ ಏನು ರೀ ಸರ್? ಹಾಗಾದರೆ ಆಕ್ಸಿಡೇಷನ್ ಅಂದ್ರೇನು? ಏನಾದರೂ ಒಂದು ರಿಯಾಕ್ಷನ್ಸ್ಗಳಲ್ಲಿ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಗೇನ್ ಆಫ್ ಆಕ್ಸಿಜನನ್ನು ಗಳಿಸಿದರೆ, ಆಕ್ಸಿಜನನ್ನು ಪಡೆದುಕೊಂಡರೆ ನಾವು ಅದಕ್ಕೆ ಆಕ್ಸಿಡೇಷನ್ ಅಂತೀವಿ. ಆಕ್ಸಿಜನ್ ಇಲ್ಲೇ ಇದೆ ನೋಡಿ, ಅದರೊಳಗೆ ಆನ್ಸರ್ ಇದೆ. ಆಕ್ಸಿಜನನ್ನು ಪಡೆದುಕೊಂಡರೆ ಆಕ್ಸಿಡೇಷನ್ ರಿಯಾಕ್ಷನ್, ಆಕ್ಸಿಜನನ್ನು ಕಳೆದುಕೊಂಡರೆ ಇಲ್ಲಿದೆ ಲಾಸ್ ಆಫ್ ಆಕ್ಸಿಜನ್. ಇಷ್ಟೇ ಬರೀರಿ ನೀವು ಬೇಕಾದರೆ, ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಸ್ಟೇಟ್ ಸಿಲೆಬಸ್ನವರು, ಬಟ್ CBSE ಅವರು ಇದನ್ನು ಕಂಪ್ಲೀಟಾಗಿ ಬರೀರಿ. ತಿಳಿತಲ್ಲ? ಗೇನ್ ಆಫ್ ಆಕ್ಸಿಜನ್ ಹಿಂಗೂ ಹೇಳ್ಬೋದು, ಇಲ್ಲಂದ್ರೆ ಲಾಸ್ ಆಫ್ ಹೈಡ್ರೋಜನ್ ಅಥವಾ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ರಿಡಕ್ಷನ್ ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಗೇನ್ ಆಫ್ ಹೈಡ್ರೋಜನ್ ಅಂತ ಹೇಳ್ಬೋದು. ನೀವು ಆಕ್ಸಿಡೇಷನ್ ಈಸ್ ನಥಿಂಗ್ ಬಟ್ ಗೇನ್ ಆಫ್ ಆಕ್ಸಿಜನ್, ಇದು ರಿಡಕ್ಷನ್ ಅಂದರೆ ರಿಡ್ಯೂಸ್ ಆಗ್ತದೆ, ಲಾಸ್ ಆಫ್ ಆಕ್ಸಿಜನ್ ಆಮ್ಲಜನಕವನ್ನು ಕಳೆದುಕೊಳ್ತದೆ. ಇಷ್ಟು ಬರೀರಿ, ನೆನ್ಪಿಟ್ಕೊಳ್ಳಿ. ಸಕಸಲೆ ಎದ್ದ ಎಕ್ಸಾಮ್ಸಿಗೆ ರಿಪೀಟ್ ಆಗಿದೆ. ಎರಡೂ ರಿಯಾಕ್ಷನ್ಸ್ಗಳು ಒಟ್ಟಿಗೆ ಆದರೆ ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಆಕ್ಸಿಡೇಷನ್ ರಿಡಕ್ಷನ್ ಅಂತ ಕೂಡ ಕರಿತೀವಿ. ನಾವು ಡೈಲಿ ಲೈಫ್ ಒಳಗೆ ಯೂಸ್ ಮಾಡ್ತೀವಿ ಆಕ್ಸಿಡೇಷನ್ ರಿಯಾಕ್ಷನ್ಸನ್ನು, ರಿಡಕ್ಷನ್ ರಿಯಾಕ್ಷನ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ಅದಾದ ನಂತರ. ಇಲ್ಲಿ ಬನ್ನಿ, ಕೊರೋಷನ್ ಅಂದರೆ ಸರ್ ಇಲ್ಲಿ ಮತ್ತು ರಾನ್ಸಿಡಿಟಿ, ಈ ಎರಡು ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್. ಏನು ರೀ ಸರ್ ಕೊರೋಷನ್ ಅಂತಂದರೆ? ಗ್ರ್ಯಾಜುವಲ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್ ಡ್ಯೂ ಟು ರಿಯಾಕ್ಷನ್ ವಿತ್ ಮಾಯ್ಶ್ಚರ್, ಏರ್ ಎಟ್ಸೆಟ್ರಾ. ಫಾರ್ ಎಕ್ಸಾಂಪಲ್, ಒಂದು ಮಳೆಯನ್ನು ತಗೊಳ್ತೀವಿ ನಾವು, ಒಂದು ನೇಲನ್ನು ತೆಗೆದುಕೊಂಡು ಆ ನೇಲನ್ನು ನೀವೇನಾದರೂ ಇಲ್ಲಿ ಗಮನ ಕೊಡಿ, ಆ ನೇಲನ್ನು
ಮಳೆಗೆ ಮಾಯ್ಶ್ಚರ್, ತೇವಾಂಶಕ್ಕೆ, ಗಾಳಿಗೆ ಅಥವಾ ಮಳೆಗೆ ತೆರೆದಿಟ್ಟಾಗ ಓಪನ್ ಆಗಿಟ್ಟಾಗ ಏನಾಗ್ತದೆ, ಅದು ತುಕ್ಕಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಕೊರೋಷನ್ ಅಂತೀವಿ, ತುಕ್ಕಿಡಿಯೋದು ಅಥವಾ ಜಂಗ್ ಹಿಡಿಯೋದಕ್ಕೆ. ನೀವು ಹೊರಗಡೆ ನೋಡಿರ್ಬೋದು, ಇಂಜಿನ್ ಎಲ್ಲಾದರೂ ಬಿಲ್ಡಿಂಗ್ ಕಟ್ಟುವಾಗ ಹೊರಗಡೆ ಹಾಕಿದಂಥ ಐರನ್ ರಾಡ್ಸ್ ಬಾರ್ ಅದು ಆಗಿರ್ಬೋದು, ಅವುಗಳೇನಾಗ್ತದೆ ಆಫ್ಟರ್ ಸಮ್ ಟೈಮ್ ಏನಾಗ್ತದೆ, ಜಂಗ್ ಹಿಡಿತದೆ. ಕಾರಣ ಅದು ವೀಕ್ ಆಗ್ತದೆ. ವೀಕ್ ಆಗೋದ್ರ ಮೂಲಕ ಏನಾಗ್ತದೆ, ಅದನ್ನು ಬಿಲ್ಡಿಂಗಿಗೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಬಿಲ್ಡಿಂಗ್ ಏನಾಗ್ತದೆ, ವೀಕ್ ಆಗಿ ಫೌಂಡೇಶನ್ ಅದು ವೀಕ್ ಆಗ್ಬೋದು, ಅಲ್ಲಿ ಬಿಲ್ಡಿಂಗ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನಾಗ್ಬೋದು, ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ತಿಳಿತಲ್ಲ. ರಸ್ಟಿಂಗ್ ಆಫ್ ಐರನ್ ಕಬ್ಬಿಣದ ತುಕ್ಕು ಹಿಡಿಯುವಿಕೆ. ಯಾವ ಥರ ತುಕ್ಕು ಹಿಡಿತದೆ ರೀ ಸರ? ಕಬ್ಬಿಣ ತೊಗೊಂಡಿದ್ದೀನಿ, ಆಕ್ಸಿಜನ್ ಜೊತೆಗೆ ಮತ್ತು ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಇದಕ್ಕೆ ಪೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಅದೇ ನೋಡಿರಿ, ಅಷ್ಟು ರೆಡ್ಡಿಶ್ ಬ್ರೌನ್ ಕಲರ್ ಏನಿದೆಯಲ್ಲ ಇಲ್ಲಿ, ಇಲ್ಲಿ ಜಂಗ್ ಹಿಡಿದು ತುಕ್ಕಿದಕ್ಕೆ ಅದಕ್ಕೆ ಪೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪೆರಿಕ್ ಆಕ್ಸೈಡ್ ಅದರದ್ದು ಈಕ್ವೇಷನ್ಸು ಕೂಡ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಬನ್ನಿ ಹಾಗಾದರೆ ಕೊರೋಷನನ್ನು ಯಾವ ಥರ ಪ್ರಿವೆಂಟ್ ಮಾಡಬೇಕು? ಸಾಕಷ್ಟೆಲ್ಲ ಎಕ್ಸಾಮಿಗೆ ಕೇಳಿದಾನೆ ನೆನ್ಪಿಟ್ಟುಕೊಂಡಿದ್ದಾನೆ. ಇಲ್ಲಿ ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇದು ಕೂಡ. ಯಾವುದು ರೀ? ಉದಾಹರಣೆಗೆ ಜಂಗ್ ಹಿಡಿಬಾರ್ದು, ತುಕ್ಕು ಹಿಡಿಬಾರ್ದಂದರೆ ಪೇಂಟಿಂಗ್ ಮಾಡಬೇಕಾಗ್ತದೆ. ನಾವು ಪೇಂಟಿಂಗ್ ಮಾಡ್ಬೋದು ಅಥವಾ ಗ್ಯಾಲ್ವನೈಜೇಷನ್ ಕೊಡುವ, ಗ್ಯಾಲ್ವನೀಕರಣ ಅಂತ ಕರಿತೀವಿ. ಗ್ಯಾಲ್ವನೀಕರಣ ಅಂತಂದರೆ, ಗ್ಯಾಲ್ವನೀಕರಣದಲ್ಲಿ ಯಾವ ಮೆಟಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಜಿಂಕ್ ಮೆಟಲನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ನೀವು ಜಿಂಕ್ ಶೀಟ್ ನೋಡಿರ್ಬೋದು. ಈ ಹಳ್ಳಿ ಕಡೆಗೆಲ್ಲ ಹೋದಾಗ ಮನೆಯಲ್ಲಿ ಹಾಕ್ಲಿಕ್ಕೆ ತಗಡಿನ ಶೀಟನ್ನು ಯೂಸ್ ಮಾಡ್ತಾರಲ್ಲ, ಅದರ ಮೇಲೆ ತೆಳುವಾದ ಜಂಕ್ ಹಿಡಿಬಾರ್ದಂತ ತೆಳುವಾದ ಏನು ಮಾಡ್ತಿರ್ತಾರೆ, ಜಿಂಕ್ ಕೋಟಿಂಗನ್ನು ಮಾಡಿರ್ತಾರೆ. ಸಾಕಷ್ಟೆಲ್ಲ ಎಕ್ಸಾಮಿಗೆ ಕೇಳಿದ್ರೆ ಗ್ಯಾಲ್ವನೈಜೇಷನ್ ಎಂದರೇನು ಅಥವಾ ಗ್ಯಾಲ್ವನೀಕರಣ ಎಂದರೇನು, ತೆಳುವಾದ ಜಿಂಕ್ ಕೋಟಿಂಗನ್ನು ಮಾಡಿರ್ತೀವಿ. ಅದನ್ನು ಕೂಡ ಈಗ ಆಯಿಲಿಂಗ್, ಗ್ರೀಸಿಂಗ್. ನಿಮ್ಮ ಮನೆಯೊಳಗೆ ಏನಾದ್ರು ಟೈಲರಿಂಗ್ ಮಷಿನ್ ಇದು ಇತ್ತಂತಂದರೆ ನಾವೆಲ್ಲಿ ಮಾಡ್ತೀವಿ, ಅದು ಏನಾದರೂ ಸರಿಯಾಗಿ ಪ್ರಾಪರಾಗಿ ಫಂಕ್ಷನ್ ಮಾಡಲಿಲ್ಲ, ಕೆಲಸ ಮಾಡಲಿಲ್ಲ ಅಂದರೆ ಏನು ಮಾಡ್ತೀವಿ, ಆಯಿಲನ್ನು ಹಾಕ್ತೀವಿ. ಅಥವಾ ಡೋರ್ಸು, ಗೇಟ್ ಏನಾದರೂ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತೀವಿ, ಹಿಂಜಸ್ ಏನಾದರೂ ವರ್ಕ್ ಆಗಲಿಲ್ಲ ಅಲ್ಲಿ ನಾವು ಆಯಿಲಿಂಗ್ ಅದು ಯೂಸ್ ಮಾಡ್ತೀವಿ. ಗ್ರೀಸಿಂಗು ಕೂಡ ಯೂಸ್ ಮಾಡ್ತೀವಿ, ಗೊತ್ತಿದೆ ನಿಮಗೆ. ಗ್ರೀಸಿಂಗ್ ವೆಹಿಕಲ್ಸ್ಗಳಲ್ಲಿ ಎಂಜಿನ್ಸ್ಗಳು ಸ್ಮೂತ್ ವರ್ಕ್ ಮಾಡಲಿ ಅಂತ ಕೂಡ ಮಾಡ್ತೀವಿ. ಅಲೋಯಿಂಗ್ ಅಂತಂದ್ರೆ ಏನು ರೀ ಸರ್? ಅಲೋಯ್ ಮೀನಿಂಗ್ ಹೇಳ್ತೀನಿ, ಮಿಶ್ರಲೋಹಗಳು ಅಂತ ಕೂಡ ಕರಿತೀವಿ. ಅಲೋಯ್ಸ್ ಅಂದರೆ ಮಿಶ್ರಲೋಹಗಳು. 2 or more ಮೆಟಲ್ಸ್ಗಳನ್ನು ಮಿಕ್ಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಅಲೋಯ್ಸ್. 2 or more ಮೆಟಲ್ಸ್ ಆರ್ ಮಿಕ್ಸ್ಡ್, ತಿಳಿಸ್ಕೊಳ್ಬಿಟ್ಟು ಅಲೋಯ್ಸ್ ಅಂತ ಕೂಡ ಕರಿತೀವಿ. ಅರ್ಥ ಆಗಿದೆ ಕೊಡ್ತೀನಿ. ಅಲೋಯಿಂಗ್ ಅಂತ ಕರಿತೀವಿ. ಅಲೋಯ್ಸ್ ಮಾಡೋ ಉದ್ದೇಶ ಏನು? ಉದಾಹರಣೆಗೆ ಟೆಂಪಲ್ ಬೆಲ್ ಇರ್ಬೋದು, ಸ್ಕೂಲ್ ಬೆಲ್ ಇರ್ಬೋದು, ಇವೆಲ್ಲವೂ ಯಾವಕ್ಕೆ ಉದಾಹರಣೆ? ಅಲೋಯ್ಸ್ಗೆ ಉದಾಹರಣೆಗೆ. ಬ್ರಾಂಚ್ ಆಗಿರ್ಬೋದು, ಇವೆಲ್ಲ ಅಲೋಯ್ಸ್ಗೆ ಉದಾಹರಣೆಗೆ. ಏನು? ಜಂಗನ್ನು ತಡೆಗಟ್ಟುವುದು ಒಂದು ಕ್ರಮವಾಗಿದೆ. ಜಂಗನ್ನು ತಡೆಗಟ್ಟುವುದು ಒಂದು ಜಸ್ಟ್ ಇದು ಕೂಡ ಕ್ರಮವಿದೆ. ಬ್ಯಾಲೆನ್ಸಿಂಗ್ ಇಕ್ವೇಷನ್ಸ್ ಅಂತೂ ಇದಿಲ್ಲ. ಸಿಯರ್ ಬ್ಯಾಲೆನ್ಸಿಂಗ್ ಇಕ್ವೇಷನ್ಸನ್ನು ಸ್ವಲ್ಪ ಗಮನ ಕೊಡಿ. ಫಸ್ಟು ರೈಟ್ ಡೌನ್ ವರ್ಡ್ ಇಕ್ವೇಷನ್ ಬರ್ಕೊಳ್ಳಿ. ಹೌದಾ? ಅದಾದ ನಂತರ ಏನು ಮಾಡ್ಕೊಳ್ಳಿ, ಕನ್ವರ್ಟ್ಸ್. ಇದು ಅಷ್ಟು ಬೇಡ, ಇದನ್ನು ಹೇಳಿದ್ದೀನಿ, ತಿಳಿಸಿರ್ತೀನಿ, ಅದನ್ನು ಹೇಳ್ತೀನಿ. ಇಲ್ಲಿ ಉದಾಹರಣೆಗೆ 2 ಹೈಡ್ರೋಜನ್ ಇದೆ, 2 ಕ್ಲೋರಿನ್ ಇದೆ. ಇಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ ಇವಾಗ. ಹಾಗಾದರೆ ಇಲ್ಲಿ 1 ಕ್ಲೋರಿನ್ 1 ಹೈಡ್ರೋಜನ್ ಅಂದರೆ 2 ಇಲ್ಲಿ ಬರೀಬೇಕು. ಏನು ಮಾಡಬೇಕು ರೀ? ಇಲ್ಲಿ 2 ಹೈಡ್ರೋಜನು 2 ಕ್ಲೋರಿನ್ ಇದೆ, ಇಲ್ಲಿ ಬರೆಯಂಗಿಲ್ಲ. ಏನು ಮಾಡಬೇಕು? ಇಲ್ಲಿ 2 ಬರೀಬೇಕು. ಅಂದರೆ 2 ಹೈಡ್ರೋಜನ್ ಇದಕ್ಕೂ ಸಂಬಂಧ, ಈ 2 ಇದಕ್ಕೂ ಸಂಬಂಧ. ಹಾಗಾದರೆ 2 ಹೈಡ್ರೋಜನ್ 2 ಕ್ಲೋರಿನ್ ಮುಗಿದು. ಹಾಗಾದರೆ ಇಕ್ವೇಷನ್ ಏನಾಗಿದೆ? ಬ್ಯಾಲೆನ್ಸ್ ಇದೆ. ಈಗ ಕಂಪೇರ್ ಮಾಡಿ ನೋಡಿ. ಇಲ್ಲಿ 2 ಹೈಡ್ರೋಜನ್ ಇದೆ, ಇಲ್ಲಿ 2 ಹೈಡ್ರೋಜನ್ ಇದೆ, ಇಲ್ಲಿ 2 ಕ್ಲೋರಿನ್ ಇದೆ, ಈ 2 ಇದಕ್ಕೂ ಸಂಬಂಧ, ಇಲ್ಲಿ 2 ಕ್ಲೋರಿನ್ ಇದೆ. ಹಾಗಾದರೆ ಇಕ್ವೇಷನ್ ಬ್ಯಾಲೆನ್ಸ್ಡ್ ಆಗಿದೆ. ನಾನು ಹೇಳಿದ್ದೀನಿ ಸಾಕಷ್ಟೆಲ್ಲ ಎಕ್ಸಾಮ್ಸ್ಗೆ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ಸ್ ಎಕ್ಸಾಮ್ಸ್ಗೆ ಪಿಕ್ಸ್ ಕ್ವಶನ್ಸ್ ಬರ್ತದೆ, ಅಲ್ಲಿ ಕೂಡ ಜಾಸ್ತಿ ಫೋಕಸನ್ನು ಮಾಡಿ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸು ಕೊಟ್ಟಿದ್ದಾರೆ. ಫೋಟೋಸಿಂಥೆಸಿಸ್ ಅಂದ್ರೇನು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತಾರೆ. ಅಂದರೆ ಗಿಡಗಳು ಏನು ಮಾಡ್ತವೆ, ಹಸಿರು ಸಸ್ಯಗಳು, ಪ್ಲಾಂಟ್ಸ್ಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತವೆ. ಏನನ್ನು ಬಳಸಿಕೊಂಡು? ನಾವು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು ಬಳಸ್ಕೊಂಡು, ಮತ್ತು ವಾಟರ್ ಜೊತೆಗೆ ಬಳಸ್ಕೊಂಡು C6H12O6 ಇದಕ್ಕೆ ಗ್ಲೂಕೋಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ಇದು ಗ್ಲೂಕೋಸ್ ಅಂತ ಕರಿತೀವಿ, ಇದಕ್ಕೆ ಗ್ಲೂಕೋಸ್ ಅಂತ ಕರಿತೀವಿ. ಈ 6H12O6 ಬಳಸಿಕೊಂಡು ಏನು ಮಾಡ್ತೀವಿ, ಕೊನೆಗೆ ವೇಸ್ಟ್ ಪ್ರಾಡಕ್ಟನ್ನು ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಅದು ನಮಗೆ ಜೀವವಾಯು ಆಗಿದೆ. ಆಕ್ಸಿಜನ್ ಗೊತ್ತಿದೆ ನಿಮಗೆ. ನೆಕ್ಸ್ಟ್ ರೀ ಸರ್, ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ. ಇದಕ್ಕೆ ನಾವು ಮೆಟಾಬಾಲಿಸಮ್ ಅಂತ ಕೂಡ ಕರಿತೀವಿ, ಇಲ್ಲಾಂದರೆ ಚಯಾಪಚಯ ಕ್ರಿಯೆ ಅಂತ ಕೂಡ ಕರಿತೀವಿ. C6H12O6 ಇದೀ ಗ್ಲೂಕೋಸನ್ನು ಬಳಸಿಕೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಮ್ಮ ಜೀವಕೋಶದಲ್ಲಿ, ಇದು ಸೆಲ್ಲರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಸೆಲ್ಸ್ಗಳಲ್ಲಿ ನಡೀತದೆ ಮನುಷ್ಯನ ಜೀವಕೋಶಗಳಲ್ಲಿ. ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಿಂದ ಹೊರ ಹೋಗ್ತದೆ, ಉಸಿರಾಟದ ಮೂಲಕ ವಾಟರ್ ರಿಲೀಸ್ ಆಗ್ತದೆ, ಪ್ಲಸ್ ಎನರ್ಜಿ ಬಿಡುಗಡೆ ಆಗ್ತದೆ. ಆ ಎನರ್ಜಿಗೆ ನಾವು ATP ಅಂತ ಕರಿತೀವಿ. ATP ಅಡಿನೋಸೈನ್ ಟ್ರೈಫಾಸ್ಫೇಟ್. ನೆಕ್ಸ್ಟು ಬರ್ನಿಂಗ್ ಆಫ್ ಮಿಥೇನ್ ಗ್ಯಾಸ್ CH4 ಬಯೋಗ್ಯಾಸ್ ಕೇಳಿದಿರಿ ಕಾಣಿಸುತ್ತೆ. ಗೋಬರ್ ಗ್ಯಾಸ್, ಬಯೋಗ್ಯಾಸ್ ಅಂತ ಕರಿತೀವಿ. ಹಳ್ಳಿಯೊಳಗೆ ಮೊದಲಿಗೆಲ್ಲ ಕುಕ್ಕಿಂಗ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಿದ್ರು. ಆಕ್ಸಿಜನ್ನ ಇನ್ ದ ಪ್ರೆಸೆನ್ಸ್ ಬೆಳೆದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ, ಮತ್ತು H2O ಕೂಡ ರಿಲೀಸ್ ಆಗ್ತದೆ. ಹಾಗಾದರೆ ಪ್ರಮುಖವಾಗಿ ಎಕ್ಸಾಮ್ಸಿಗೆ ನೀವು ಯಾವ ಪಾಯಿಂಟ್ಸ್ಗಳನ್ನ ನೆನ್ಪಿಡ್ಬೇಕ್ರಿ ಸರ್? ಇಲ್ಲಿ ನೆನ್ಪಿಡ್ಬೇಕ್ರಿ ಸರ್ ಅಂತಂದರೆ ಇಲ್ಲಿ ನೋಡಿ ನೆನ್ಪಿಡ್ಕೊಳ್ಳಿ. ಕೀ ಪಾಯಿಂಟ್ಸ್ ಟು ರಿಮೆಂಬರ್: ಕೆಮಿಕಲ್ ರಿಯಾಕ್ಷನ್ಸ್ ಫಾಲೋ ಅ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸನ್ನು
ಬ್ಯಾಲೆನ್ಸಿಂಗ್ ಈಸ್ ಕಂಪಲ್ಸರಿ ನೆನಪಿಟ್ಕೊಳ್ಳಿ. ಯಾವುದಕ್ಕೆ ಐಡೆಂಟಿಫೈ ರಿಯಾಕ್ಷನ್ ಟೈಪನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಅದು ಕೊಟ್ಟಿದ್ದು ಕಾಂಬಿನೇಷನ್ ರಿಯಾಕ್ಷನ್ ಇದೆಯೋ ಅಥವಾ ಡಿಕಂಪೋಸಿಷನ್ ರಿಯಾಕ್ಷನ್ ಇದೆಯೋ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆಯೋ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆಯೋ ಅದ್ರ ಬಗ್ಗೆಯೂ ಕೂಡ ಗಮನ ಇರಲಿ. ಮತ್ತು ರೆಡಾಕ್ಸ್ ಇನ್ವಾಲ್ವ್ಸ್ ಆಕ್ಸಿಡೇಷನ್ ಪ್ಲಸ್ ರಿಡಕ್ಷನ್ ಎರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಕೊರೋಷನ್ ಡ್ಯಾಮೇಜಸ್ ಮೆಟಲ್ಸ್, ಹೌದು, ಯಾವುದರ ತುಕ್ಕು ಹಿಡಿಯೋದು ಏನು ಮಾಡುತ್ತೆ, ಮೆಟಲ್ಸನ್ನು ಡ್ಯಾಮೇಜ್. ನೀವು ಸ್ಕೂಲ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಬೆಂಚ್ಗಳಾಗಿರಬಹುದು ಡ್ಯಾಮೇಜನ್ನು ಮಾಡ್ತಾವೆ. ರಾನ್ಸಿಡಿಟಿ ಸ್ಪಾಯ್ಲ್ಸ್ ಫುಡ್. ರಾನ್ಸಿಡಿಟಿಯನ್ನು ನಾನು ಇಲ್ಲಿ ಸ್ವಲ್ಪ ಸರಿಯಾಗಿ ಕವರ್ ಮಾಡಲಿಲ್ಲ, ಈಗ ಮತ್ತೆ ಹೇಳ್ತೀನಿ ನೋಡಿ. ರಾನ್ಸಿಡಿಟಿ ಅಂತಂದರೆ ಉದಾಹರಣೆಗೆ ನೀವು ಚಿಪ್ಸ್ ಅದು ತಿಂತೀರಿ. ಚಿಪ್ಸ್ ಅದು ಆಫ್ಟರ್ ಸಮ್ ಟೈಮ್ ಅದನ್ನ ಏನು ಮಾಡ್ತಾರೆ, ಫುಲ್ಲಿ ಟೈಟ್ ಪ್ಯಾಕ್ ಮಾಡಿರ್ತಾರೆ, ಯಾವುದೇ ಆಕ್ಸಿಜನ್ ಒಳಗೆ ಎಂಟ್ರಿ ಆಗಬಾರ್ದು ಒಂದು, ಆಯ್ತಲ್ಲ. ಅದರೊಳಗೆ ಒಂದು ಚಿಪ್ಸ್ ಪ್ಯಾಕೆಟ್ ಒಳಗೆ ಆಕ್ಸಿಜನನ್ನೆಲ್ಲ ಹೊರಗಡೆ ತೆಗಿತಾರೆ. ಆಕ್ಸಿಜನನ್ನು ಹೊರಗೆ ತೆಗೆದು ಅದರೊಳಗೆ ನೈಟ್ರೋಜನ್ ಅನಿಲವನ್ನು, ನೈಟ್ರೋಜನ್ ಗ್ಯಾಸನ್ನು ಹಾಕಿರ್ತಾರೆ. ನೆನಪಿಟ್ಕೊಳ್ಳಿ, ನೈಟ್ರೋಜನ್ ಗ್ಯಾಸನ್ನು ಹಾಕಿರ್ತಾರೆ. ಯಾಕ್ರಿ ಅಂತಂದರೆ ಇದು ಒಂದು ಇನರ್ಟ್ ಗ್ಯಾಸ್ ಆಗಿದೆ. ಇನ್ಆ್ಯಕ್ಟಿವ್, ಇನರ್ಟ್ ಅಂದರೆ ಯಾವುದ್ರ ಜೊತೆಗೆ ರಿಯಾಕ್ಟ್ ಆಗಂಗಿಲ್ಲ. ಇದು ಆಕ್ಸಿಜನ್ ಇತ್ತಂತಂದರೆ ರಾನ್ಸಿಡಿಟಿ ಅಂತಂತಂದರೆ ಕಮಟುವಿಕೆ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಎಣ್ಣೆ ಪದಾರ್ಥಗಳನ್ನು ನೋಡಿರ್ಬೋದು. ಎಣ್ಣೆ ಪದಾರ್ಥಗಳಿತ್ತಂದರೆ ಆಫ್ಟರ್ ಸಮ್ ಟೈಮ್ ಏನಾಗ್ತದೆ, ಅದು ಒಂಥರ ಬ್ಯಾಡ್ ಸ್ಮೆಲ್ ಬರ್ತದೆ, ತಿಳಿತಲ್ಲ. ಈಗ ಉದಾಹರಣೆ ಚಿಪ್ಸ್ ನೋಡಿ, ಹಾಗೆ ನೀವು ಓಪನ್ ಆಗಿ ಇಟ್ಟಾಗ ನೋಡಿದ್ರೆ ಒಂದು ಆಫ್ಟರ್ 2-3 ಡೇಸ್ ಒಂಥರ ಬ್ಯಾಡ್ ಸ್ಮೆಲ್ ಬರ್ತದೆ, ಅದಕ್ಕೆ ನಾವು ರಾನ್ಸಿಡಿಟಿ ಅಂತ ಕರಿತೀವಿ. ಅರ್ಥ ಆಗಿದೆ. ಸೇವ್ ಕರ್ದಾಣಿ ಇರಬಹುದು, ಇವೆಲ್ಲವೂ ಎಕ್ಸಾಂಪಲ್ಸ್ಗಳನ್ನ ರಾನ್ಸಿಡಿಟಿ. ಕರಿದ ತಿಂಡಿಯ ಪದಾರ್ಥಗಳನ್ನ ಏನಾದರೂ ಎಕ್ಸ್ಪೋಸ್ ಮಾಡಿದಾಗ ರಾನ್ಸಿಡಿಟಿ ಆಗ್ತಾವೆ, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ. ಇದಕ್ಕೆ ನಾವು ರಾನ್ಸಿಡಿಟಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಕಮಟುವಿಕೆ, ಫುಡ್ಡು ಹಳಿಸಿ ಹೋಗ್ತದೆ ಅಲ್ಲಿ, ತಿಳಿತಲ್ಲ. ಹಾಗಾದರೆ ರಾನ್ಸಿಡಿಟಿ ಸ್ಪಾಯ್ಲ್ಸ್ ದಿ ಫುಡ್. ಸಲ ಎಕ್ಸಾಮಿಗೆ ಕೇಳಿದಾನೆ, ನಾವು ಏಕೆ ನೈಟ್ರೋಜನನ್ನು ಚಿಪ್ಸ್ ಪ್ಯಾಕೆಟ್ನಲ್ಲಿ ಬಳಸಲಾಗ್ತದೆ. ಓಕೆ, ಚಿಪ್ಸ್ ಪ್ಯಾಕೆಟ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಯಾವ ರೀಸನ್? ಇನ್ ಆರ್ಡರ್ ಟು ಪ್ರಿವೆಂಟ್ ದಿ ರಾನ್ಸಿಡಿಟಿ. ಎಷ್ಟು ಬರೆದ್ರೆ ಸಾಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲವೂ ಕೂಡ ಕವರ್ ಮಾಡಿದ್ದೀನಿ. ನಿಮ್ಮ ಎಕ್ಸಾಮ್ಸಿಗೆ ಪ್ರಮುಖವಾದಂಥ ಇದೆಲ್ಲ ಕ್ವಶನ್ ಆನ್ಸರ್ಸ್ಗಳು, ಯಾವ ಟೈಪ್ ಆಫ್ ಕ್ವಶನ್ಸ್ ಬರ್ಬೋದು ನಿಮಗೆ ಎಕ್ಸಾಮ್ಸಿಗೆ, ಇದನ್ನೆಲ್ಲ ಅದು ಕೂಡ ಹಾಟ್ಸ್ ಟೈಪ್ ಆಫ್ ಕ್ವಶನ್ಸ್ಗಳು ಇರ್ಬೋದು. ಕೊನೆಗೆ ಮೈಂಡ್ ಮ್ಯಾಪ್ ಮಟ್ಟು ಕೂಡ ಕೊಟ್ಟಿದ್ದೀವಿ ನಾವಿಲ್ಲೇ. ಬ್ಯೂಟಿಫುಲ್ ಪ್ರಾಕ್ಟೀಸ್ ಏನಿದ್ರೊಳಗೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ಗಳು ಯಾವ್ಯಾವು, ಡಿಸ್ಪ್ಲೇಸ್ಮೆಂಟು, ಕಾಂಬಿನೇಷನ್ ರಿಯಾಕ್ಷನ್ಸ್, ಮೈಂಡ್ ಮ್ಯಾಪ್ಸನ್ನು ಕೊನೆಗೆ ಎಕ್ಸಾಮ್ಗೆ ರಿವಿಷನ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಇವೆಲ್ಲವೂ ಕೀ ಪಾಯಿಂಟ್ಸ್, ರಸ್ಟಿಂಗ್ ಕೀ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ. ರಾನ್ಸಿಡಿಟಿ ಅಂದರೆ ಕೊಟ್ಟಿದ್ದೀವಿ ಇಲ್ಲಿ, ಆಯ್ತಲ್ಲ. ಮತ್ತು ಎಕ್ಸ್ಪ್ಲೈನ್ ಹೌ ಟು ಪ್ರಿವೆಂಟ್ ರಾನ್ಸಿಡಿಟಿ ಇನ್ ಫುಡ್. ಫುಡ್ಡನ್ನು ಯಾವ ಥರ ಪ್ರಿವೆಂಟ್ ಮಾಡಬೇಕ್ರಿ ಅಂತಂದರೆ, ರಾನ್ಸಿಡಿಟಿ ಅಂದರೆ ಏರ್ಗೆ ಮತ್ತು ವಾಟರ್ಗೆ ಎಕ್ಸ್ಪೋಸ್ ಆಗೋದನ್ನು ಪ್ರಿವೆಂಟ್ ಮಾಡಿ. ಒಂದು ಸರ್, ಚಿಪ್ಸ್ ಪ್ಯಾಕೆಟ್ನಲ್ಲಿ ನೈಟ್ರೋಜನ್ ಆಯಿಲ್ ಹಾಕಿ ಸ್ಟೋರ್ ಮಾಡಿರ್ಲಾಗ್ತದೆ. ಅದನ್ನು ಏನು ಮಾಡ್ತಾರೆ, ಚಿಪ್ಸ್ ಪ್ಯಾಕೆಟ್ನಲ್ಲಿ ಫ್ಲಶ್ ವಿತ್ ನೈಟ್ರೋಜನ್ ಗ್ಯಾಸ್. ಅದು ಕೂಡ ರಾನ್ಸಿಡಿಟಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದೆರಡು ಪ್ರಿವೆಂಟಿವ್ ಮೆಥಡ್ಸ್ಗಳಾಗಿವೆ. ಇವು ಉದಾಹರಣೆಗಳಾಗಿದ್ದಾವೆ. ಇಲ್ಲಿ ಆಲ್ರೆಡಿ ವಾಟ್ ಇಸ್ ರಸ್ಟಿಂಗ್ ಮತ್ತು ನೇಮ್ ಟು ಪ್ರಿವೆಂಟಿವ್ ಮೆಥಡ್ಸ್ ಎರಡು ನಿಮಗೆ ಅದು ಹೇಳಿದೆ ನಾವು. ಪೇಂಟಿಂಗು, ಆಯಿಲಿಂಗ್ ಇವೆಲ್ಲವೂ ಆಗಿದೆ. ಅಂದ್ಕೊಂಡಿದ್ದೀರಿ. ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಚಾಪ್ಟರನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀರಿ. ಇದಕ್ಕೆ ಪ್ರಮುಖವಾದಂಥ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಮತ್ತು ಒನ್ಸ್ ಅಗೈನ್ ಕೌಟಿಲ್ಯ ಗಣಿತ ಕಡೆಯಿಂದ ಎಲ್ಲ ಕರ್ನಾಟಕದ ಮುದ್ದು ಕೌಟಿಲ್ಯ ಮಕ್ಕಳಿಗೆ ಧನ್ಯವಾದಗಳು. ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ. ಈ ಕೊಟ್ಟಂಥ ಒಳ್ಳೆ ಕೌಟಿಲ್ಯ ಸರ್ವ ಶಿಕ್ಷಣ ಅಭಿಯಾನದ ಈ ಇನಿಷಿಯೇಟಿವ್ ಏನಿದೆಯಲ್ಲ, ಎಲ್ಲರೂ ಕೈ ಜೋಡಿಸಿ, ಹೆಚ್ಚು ಕೈ ಜೋಡಿಸಿ ಈ ವಿಡಿಯೋಸನ್ನು ಅತಿ ಹೆಚ್ಚು ಮಕ್ಕಳಿಗೆ ಶೇರ್ ಮಾಡಿ, ಒಳ್ಳೇದು ಬೆಳೆಸ್ಕೊಳ್ಳಿ. ಎಲ್ಲರೂ ಕೂಡ ಈ ಸಲ ಬೆಸ್ಟ್ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಿ ಕರ್ನಾಟಕದ ಕೀರ್ತಿ ಪ್ರತಾಕೆ ಭಾರತಾಂಬೆಗೆ ಕೂಡ ತಲುಪಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಜೈ ಹಿಂದ್.